ಕೇಶವ ಪ್ರಸಾದ್ರೆ, ಯುರೋಪಿನ ಜೊತೆಗೆ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಗಿರುವ ಸಂದರ್ಭದಲ್ಲಿ ಒಂದು ಹೊಸ ಮಾರ್ಕೆಟ್ ಓಪನ್ ಆಗಿದೆ. ಆ ಮಾರ್ಕೆಟಿಗೆ ಬೇಕಾದಂಥ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಎದ್ದು ನಿಲ್ಲಿಸಬೇಕಾದ ಜವಾಬ್ದಾರಿ, ಸ್ಕಿಲ್ ಡೆವಲಪ್ ಮಾಡಬೇಕಾದಂಥ ಜವಾಬ್ದಾರಿ, ಮುಂದಿನ 10, 15, 20 ವರ್ಷದ ರೂಟ್ ಹೆಂಗಿರುತ್ತೆ ಅನ್ನೋದನ್ನು ತೋರಿಸಬೇಕಾದಂಥ ಬಜೆಟ್ ಇದು. ನಾಟ್ ಪ್ಲೇಯಿಂಗ್ ಟು ದ ಗ್ಯಾಲರಿ. 5 ಸ್ಟೇಟ್ ಎಲೆಕ್ಷನ್ ಇದೆ, ನಾನು ಪಶ್ಚಿಮ ಬಂಗಾಳಕ್ಕೆ ಅದನ್ನು ಕೊಟ್ಟೆ, ತಮಿಳ್ನಾಡಿಗೆ ಇದನ್ನು ಕೊಟ್ಟೆ, ಕೇರಳಕ್ಕೆ ಇದನ್ನು ಕೊಟ್ಟೆ, ಇದಕ್ಕೆ ಸೀಮಿತ ಆಗಬಾರ್ದು ಅನ್ನೋದು ನಮ್ಮ ಬಯಕೆ. ಖಂಡಿತವಾಗ್ಲೂ ನೋಡಿ, ಭಾರತ ಒಂದು ಜಾಗತಿಕ ಶಕ್ತಿಯಾಗಿ ಹೊರಹೊಮ್ತಾ ಇದೆ. ಜಾಗತಿಕ ಶಕ್ತಿಯಾಗಿ ಹೊರಹೊಮ್ತಾ ಇದೆ ಅಂತ ಅಂದಾಗ ಸವಾಲುಗಳು ಜಾಸ್ತಿ ಆಗ್ತಾ ಇದೆ. ಸವಾಲುಗಳು ಹೇಗಿದೆ ಅಂತ ಅಂದರೆ, ಈಗ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನು, ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನಲ್ಲಿ ನಾವಿರಲಿಲ್ಲ. ಆಗ ನಮ್ಮ ದೇಶ ಬ್ರಿಟಿಷರ ಆಳ್ವಿಕೆಯಲ್ಲಿ ಇತ್ತು. ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂದಾಗ ಇಲ್ಲಿದ್ದಂಥ ಸೋಷಿಯಲಿಸ್ಟ್ ಮನಸ್ಥಿತಿಯ ಸರ್ಕಾರ ಆ ಗೋಲ್ಡನ್ ಆಪರ್ಚುನಿಟಿನ ಎನ್ಕ್ಯಾಶ್ ಮಾಡಲಿಲ್ಲ. ಉದಾಹರಣೆಗೆ ಚೈನಾಗೆ ಮತ್ತು ಭಾರತಕ್ಕೆ ಎರಡಕ್ಕೂ ಕೂಡ ನೀವು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ರಿ, ಇಡೀ ಜಗತ್ತಿಗೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ರಿ, ಮತ್ತು ಟೆಕ್ನಾಲಜಿಯನ್ನು ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಎಲ್ಲ ರೀತಿಯ ಸಪೋರ್ಟ್ ಕೊಡ್ತೀವಿ, ಕ್ಯಾಪಿಟಲ್ ಇನ್ಫ್ಲೋ ಕೊಡ್ತೀವಿ ಅಂತ ಅಂದಾಗ ನಮ್ಮ ನಾಯಕತ್ವ ಅದಕ್ಕಿಂತ ಹಿಂದೆ ಉಳಿದ್ಬಿಡ್ತು. ಆವಾಗಿದ್ದಂಥ ಸರ್ಕಾರವನ್ನು ನಾವು ಇದನ್ನು ಮೂಲಭೂತವಾಗಿ ಯೋಚನೆ ಮಾಡಬೇಕು. ಆ ಸಿಕ್ಕಂಥ ಗೋಲ್ಡನ್ ಆಪರ್ಚುನಿಟಿಯಿಂದ ಏನಾಗೋಯ್ತು, ಚೈನಾ ಮುಂದುವರೆದ್ಬಿಡ್ತು. ಚೈನಾಗೆ 30 ವರ್ಷಗಳ ಕಾಲ ಅಮೆರಿಕಾದ ಬೃಹತ್ ಮಾರುಕಟ್ಟೆ ಯಾವುದೇ ನಿರ್ಬಂಧಗಳಿಲ್ಲದೆ ಮೇಲೆ ಕೊಟ್ಟೋಯ್ತು. ಈಗ ನಮಗೆ 4ನೇ ಅವಕಾಶದಲ್ಲಿ ಆ ರೀತಿ ಇಲ್ಲ. ಈಗ ನಾವು ಯುರೋಪಿಯನ್ ಯೂನಿಯನ್ನ, ಅದೇ ಸೌತ್ ಆಫ್ರಿಕಾದ ಕಂಟ್ರಿಗಳನ್ನು, ಲುಕ್ ಈಸ್ಟ್ ಪಾಲಿಸಿಯನ್ನು ಇಷ್ಟು ಬಲವಾಗಿ ತಗೊಳ್ತಾ ಇದ್ದೀವಿ ಅಂತ ಅಂದರೆ ನಮಗೆ ಸವಾಲುಗಳಿದೆ ಅನ್ನೋದನ್ನು ಈಗಾಗಲೇ ನಾವು ಗುರುತು ಮಾಡ್ಕೊಂಡಿದ್ದೀವಿ. ನರೇಂದ್ರ ಮೋದಿಯವರ ಓಡಾಟ ಇಡೀ ಜಗತ್ತಿನಾದ್ಯಂತ ನಾಯಕರ ಜೊತೆನಲ್ಲಿ ಓಡಾಡ್ತಾ ಇದ್ದೀವಿ, ಮಿಡ್ಲ್ ಈಸ್ಟನ್ನು ಜೊತೆಲಿ ತಗೊಳ್ತಾ ಇದ್ದೀವಿ ಅಂತಂದರೆ ಎಲ್ಲೋ ಒಂದು ಕಡೆ ಎನರ್ಜಿ ಕ್ರೈಸಿಸ್ ಆಗಬಾರ್ದು ಅನ್ನೋದನ್ನು ನೋಡ್ಕೊಳ್ತಾ ಗ್ರೀನರ್ ಎನರ್ಜಿಯನ್ನು ಗಮನದಲ್ಲಿ ಇಟ್ಕೊಂಡು ಜಗತ್ತಿನ ಬೇರೆ ಬೇರೆ ದೇಶಗಳ ಜೊತೆಯಲ್ಲಿ ವ್ಯಾಪಾರ ಯಾವ ಮಟ್ಟದ್ದು, ಅದು ಸಣ್ಣದಾಗಲಿ ದೊಡ್ಡದಾಗಲಿ ತಗೊಳ್ತಾ ಹೊರಟಿದ್ದೀವಿ. ಮದರ್ ಆಫ್ ಆಲ್ ಡೀಡ್ಸ್ ಅನ್ನುವಂಥದ್ದನ್ನ ಈ ಯುರೋಪಿಯನ್ ಯೂನಿಯನ್ ಜೊತೆನಲ್ಲಿ ನಾವು ಮಾಡ್ಕೊಂಡ್ವಿ ಅನ್ನುವಂಥದ್ದು ಕೂಡ ಒಪ್ಪಿಕೊಳ್ತಾನೆ. ಕೇಳೋ ಪ್ರಶ್ನೆ ಕೇಶವ ಪ್ರಸಾದ್ರೆ, ಟೈಮು ಚೆನ್ನಾಗಿದೆ ಅಲ್ವಾ ಸಾಹೇಬರದು? ಮಳೆ ಬೆಳೆ ಚೆನ್ನಾಗಾಗ್ತಿದೆ. ಇನ್ಸ್ಪೈಟ್ ಆಫ್ ರಷ್ಯಾ ಯುಕ್ರೇನ್ ಯುದ್ಧ ಆಯಿಲ್ ಪ್ರೈಸ್ ಸ್ಟೇಬಲ್ ಆಗಿ ಉಳೀತು. ಖಂಡಿತ ನಿಜ. ಒಂದಷ್ಟು ಟ್ಯಾಕ್ಸ್ ಬೆನಿಫಿಟ್ಗಳನ್ನು ಘೋಷಣೆ ಮಾಡಿದ್ದರ ಪ್ರಭಾವ ಎಕನಾಮಿ ಮೇಲಾಯಿತು. GST ಅದರದ ಪ್ರಭಾವ ಎಕನಾಮಿ ಮೇಲಾಯಿತು. ಈಗ ಅದರ ಪ್ರಭಾವ ಒಂದು ರೀತಿ ಹಿಂಗೆ ಡೌನ್ವರ್ಡ್ ಟ್ರೆಂಡ್ನಲ್ಲಿ ಹೋಗುವ ಟೈಮ್ ಇದು ಅಷ್ಟುದ್ರದ್ದು ಪ್ರಭಾವ ಏನು ಭಾರತ ಅದರ ಲಾಭವನ್ನು ಪಡ್ಕೊಂತಲ್ಲ, ಸ್ಟೇಬಲ್ ಆಯಿಲ್ ಪ್ರೈಸಸ್ಸು, ಒಳ್ಳೆ ಮಳೆ ಬೆಳೆಯ ಲಾಭ, ಇದು ಒಂದು ರೀತಿ ಡೌನ್ವರ್ಡ್ ಟ್ರೆಂಡ್ನಲ್ಲಿ ಹೋಗುವಂಥ ಟೈಮು. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಎದ್ದು ನಿಲ್ಲಬೇಕಾದ ಅವಶ್ಯಕತೆ ಖಂಡಿತ. ಯಾಕಂದರೆ ನಮಗೆ ಎರಡು ತುಂಬ ದೊಡ್ಡದಿದೆ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟಾರು, ಇನ್ನೊಂದು ಸರ್ವಿಸ್ ಸೆಕ್ಟಾರು. ನಮ್ಮ ಈ ಆರ್ಥಿಕತೆಗೆ ಬಲೆ ತುಂಬಿರುವಂಥದ್ದು ಸರ್ವಿಸ್ ಸೆಕ್ಟಾರಿನ ಪಾತ್ರ ತುಂಬ ದೊಡ್ಡದಿದೆ. ಅದನ್ನೇ ನಾವು ನೆಚ್ಕೊಂಡು ಕೂತ್ಕೊಳ್ಳುವಂಥದ್ದಕ್ಕೆ ಸಾಗಲ್ಲ. ಆದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟಾರ್ನ ಕಳೆದ 20 ವರ್ಷಗಳಲ್ಲಿ ನೀವು ಗಮನಿಸಿದ್ರೆ, ಅಂದರೆ 11 ವರ್ಷನ ಬಿಟ್ಟು ಅದಕ್ಕೆ ಹಿಂದೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟಾರ್ನ ಪೂರ್ತಿ ನೆಲಕುಸಿಲಾಗಿತ್ತು. ಇತ್ತೀಚಿನ ವರ್ಷಗಳಲ್ಲೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟಾರ್ಗೆ ತುಂಬ ಟ್ರಸ್ಟ್ ಏರಿಯಾ ಅಂತ ತಗೊಂಡಿರುವಂಥದ್ದು. ನಾವು ಯಾವ ಸ್ಥಿತಿ ಕೊಟ್ಟೋಗಿದ್ವಿ ಅಂದರೆ, ಭಾರತದ ಇಂಡಸ್ಟ್ರಿಯಲಿಸ್ಟ್ ಎಲ್ಲ ತಮ್ಮದೆಲ್ಲವನ್ನೂ ಕ್ಲೋಸ್ ಮಾಡಿ ಚೈನಾದಿಂದ ಇಂಪೋರ್ಟ್ ಮಾಡಿ ಜಸ್ಟ್ ಇಲ್ಲಿ ತಮ್ಮ ಬ್ರ್ಯಾಂಡ್ ನೇಮ್ ಹಾಕೊಂಡು ಮಾರುವಂಥ ಸ್ಥಿತಿಗೆ ಹೊರಟೋಗಿದ್ರು. ಅಂದರೆ ಇಲ್ಲಿಂದ ನೀವು ರಿವರ್ಸಲ್ಗೆ ಹೋಗಬೇಕು ಅಂತಂದರೆ ಕ್ಯಾಪಿಟಲ್ ಔಟ್ಲೇ ಅದಕ್ಕೆ ಜಾಸ್ತಿ ಬೇಕು. ಕೆಪೆಕ್ಸ್ ಎಕ್ಸ್ಪೆಂಡಿಚರ್ ನಾವು 11 ಲಕ್ಷ ಕೋಟಿಗಿಂತ ಜಾಸ್ತಿ ಕೊಟ್ಟಿದ್ದೀವಿ, 11.21. ಈ ಸತಿ ಅದನ್ನು 15 ಅಥವಾ 20-10 ತಗೊಂಡು ಹೋಗ್ಬೇಕು ಅನ್ನುವಂಥದ್ದು ನಮ್ದು ನಿರೀಕ್ಷೆ ಇದೆ. ಅಂದ್ರೆ ಲಕ್ಷ ಕೋಟಿ ಅಂತ ಅಂದಾಗ ಅದಕ್ಕೆ ಲಿಮಿಟೇಷನ್ಸ್ ಇರುತ್ತೆ. 15 ಲಕ್ಷ ಕೋಟಿಗೆ ಹೋಗ್ಬೇಕು. ಯಾಕಂದ್ರೆ 11 ಲಕ್ಷ ಕೋಟಿನ ಸುಮಾರು 11 ಲಕ್ಷ ಕೋಟಿ ನಿರಂತರವಾಗಿ ದಾಟಿದೀವಿ 4 ವರ್ಷಗಳಲ್ಲಿ. 11,11,111 ಕೋಟಿ ನಾವು ದಾಟಿದ್ದೀವಿ. ಸೊ ಹಾಗಾಗಿ ಈ ಕೆಪೆಕ್ಸ್ ಎಕ್ಸ್ಪೆಂಡಿಚರ್ ನಾವು ದೊಡ್ಡದು ಮಾಡಬೇಕು ಅಂತಂದ್ರೆ ಬಂಡವಾಳದ ಹರಿವು ಬೇಕು. ಈಗ ನಾವು ಏನು ನಾವು ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದನ್ನು ಯಾವ ಮಟ್ಟಕ್ಕೆ ತೊಗೊಂಡೋಗಿದ್ದೀವಿ ಅಂದರೆ, ಟೈಪ್ 2 ಸಿಟಿ, ಟೈಪ್ 3 ಸಿಟಿನಲ್ಲಿರೋರು ಕೂಡ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ಗೆ ಬಂದಿದ್ದಾರೆ. ಅಂದರೆ ಇನ್ವೆಸ್ಟ್ಮೆಂಟ್ ಕಲ್ಚರೇ ಇಲ್ಲದೆ ಇರೋವಂಥವ್ರಿಗೆ ಇನ್ವೆಸ್ಟ್ಮೆಂಟಿನ ಒಂದು ಕಲ್ಚರಿಗೆ ನಾವು ತಂದಿದ್ದೀವಿ. ಹಾಗೆಯೇ NPAಗಳು ಕಡಿಮೆ ಆಗಿದೆ. ತುಂಬ ದೊಡ್ಡ ಶಕ್ತಿ. ನಾವು ಯೋಚನೆ ಮಾಡಬೇಕು. 3,10,000 ಕೋಟಿಯನ್ನು ಬ್ಯಾಂಕನ್ನು ರಿವ್ಯಾಂಪ್ ಮಾಡೋದಕ್ಕೆ ನಾವು ಕೊಟ್ಟಿದ್ದೀವಿ. ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ 30,000 ಕೋಟಿ ಅಷ್ಟೇ ಕೊಟ್ಟಿದ್ದು. ಬ್ಯಾಂಕನ್ನು ಫೋನ್ ಬ್ಯಾಂಕಿಂಗಿಗೆ ತೊಗೊಂಡೊಟ್ಟೋಗಿದ್ರು. ಕಳೆದ 3 ವರ್ಷದಿಂದ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಸು ಕೂಡ 1 ಲಕ್ಷ ಕೋಟಿಗಿಂತ ಹೆಚ್ಚು ಲಾಭವನ್ನು ಮಾಡಿದೆ. ಅಂದರೆ ಇದು ಕೂಡ ಒಂದು ಸಕಾರಾತ್ಮಕವಾದ ಬೆಳವಣಿಗೆನೇ. ನಾನು ಬಂದಿರೋ ಒಂದು ಸಣ್ಣ ಬ್ರೇಕ್ನ ಟೈಮ್ ಇದೆ. ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.